ಅವರ ಆಪ್ತ ಸ್ನೇಹಿತೆ ಅಪರ್ಣಾ ಅವರು ನಿಮ್ಮ ಈಗ ಸಂದರ್ಭದಲ್ಲಿ ಹೇಗೆ ನೆನಪಾಗ್ತಾರೆ ಮೇಡಮ್? ಅಲ್ಲ, ನೆನಪು ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಏನು ಮಾತಾಡೋಕ್ಕೆ ನಿಜವಾಗ್ಲೂ ಆಗ್ತಾಯಿಲ್ಲ. ಯಾಕಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ನಾವೆಷ್ಟು ಕ್ಲೋಸ್ ಆಗಿದ್ವಿ ಅನ್ನೋದಕ್ಕಿಂತ ನಾವು ಮಜಾ ಟಾಕೀಸ್ ಮುಗಿದ ಮೇಲೂ ಅದೇ ಒಂದು ಸ್ನೇಹ, ಅದೇ ಒಂದು ಪ್ರೀತಿ, ಅದೇ ಒಂದು ಕಾಳಜಿ ಕೂಡ ಇತ್ತು. ಇವತ್ತು ಖಂಡಿತ ಅದು ಭರಿಸಲಾಗದಂಥ ದುಃಖ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಇನ್ನೇನು ನಾವು ಖಂಡಿತ ಹೇಳೋ ನಿಜವಾಗ್ಲೂ ಪರಿಸ್ಥಿತಿನೇ ಇಲ್ಲ. ನಾವು ಕಳೆದಂಥ ಕ್ಷಣಗಳು ಅದು ಬರೀ ನಾವು ನಗ್ತಾನೆ ಕಳೀತಾ ಇದ್ವಿ. ಪ್ರತಿ ಸಲ ಸಿಕ್ಕಿದಾಗಲೂ ಅಲ್ಲೊಂದು ನಗೆನೇ ಇರ್ತಾಯಿತ್ತು. ಹಾಡಿನ ಲಿರಿಕ್ಸು ಭಾಳ ಇಷ್ಟ ಅವ್ರಿಗೆ. ನಿಮಗೆಲ್ಲ ಗೊತ್ತಂದರೆ ಕನ್ನಡ ಪದಗಳು ಎಷ್ಟೊಂದು ನಾನು ಹಾಡು ಬರೆಯುವಾಗ ಅವ್ರನ್ನ ಕೇಳಿದ್ದುಂಟು. ನಾನು ಕರಿತಾ ಇದ್ದಿದ್ದೆ ನನ್ನ ನಿಘಂಟು ನೀವು ಅಂತ ಕರಿತಾ ಇದ್ದೆ. ಇಟ್ಸ್ ಅ ಗ್ರೇಟ್ ಲಾಸ್. ನೀವು ಅವರು ಸಾಕಷ್ಟು ಮಜಾ ಟಾಕೀಸ್ ವೇದಿಕೆಯಲ್ಲಿ ಸಾಕಷ್ಟು ಎಪಿಸೋಡುಗಳ ಜೊತೆ ಜರ್ನಿ ಮಾಡಿದ್ದೀರ. ಇವತ್ತು ಹೇಗೆ ಮಿಸ್ ಮಾಡ್ಕೊತೀರ ಅವರು? ಅದೇ ಎಲ್ಲ ಥರದಲ್ಲೂ ಮಿಸ್ ಮಾಡ್ಕೊ. ಯಾಕಂದರೆ ಹೇಳಿದ್ನಲ್ಲ, ಒಂದು ಹಾಡು ಬರೆಯುವಾಗಲೂ, ಒಂದು ಹಾಡು ಹಾಡುವಾಗಲೂ ಇಷ್ಟೊಂದು ವೇದಿಕೆಯಲ್ಲೂ ಅವ್ರು ನನ್ನ ಜೊತೆ ಸಿಗೋರು. ಅವ್ರು ತುಂಬ ಚೆನ್ನಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡೋರು ಸ್ಟೇಜ್ ಮೇಲೆ. ನೀವೇ ಹೇಳಿದಂಗೆ ಒಳ್ಳೆಯ ಸ್ನೇಹಿತೆ ಅವರು, ಸಹೃದಯಿ. ಯಾವಾಗಲೂ ನಗ್ನಗ್ತಾನೆ ಎಲ್ಲರೂ ಸ್ವೀಕರಿಸ್ತಾಯಿದ್ರು, ಮಾತಾಡಿಸ್ತಾಯಿದ್ರು. ಮತ್ತು ಯಾವಾಗಲೂ ಹೇಳೋರು, ನಿನ್ನ ಬಗ್ಗೆ ನಂಗೆ ಹೆಮ್ಮೆ ಇದೆ ರೇಮೋ, ನೀನೊಂದು ಈ ಸಾಧನೆ ಮಾಡಿದ್ಯಾ, ಹೆಮ್ಮೆ ಇದೆ ನನಗೆ, ನೀನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿದಂಥ ಮೊದಲನೇ ವ್ಯಕ್ತಿ ಅಂತ ಹೇಳ್ಬೋದು. ನನಗೆ ತುಂಬ ಧೈರ್ಯ ಕೊಡೋರು. ಮೊದಲು ನನಗೆ ಮಜಾ ಟಾಕೀಸಲ್ಲಿ ಕಷ್ಟ ಆಗೋದು, ಹೆಂಗಪ್ಪ ಏನಪ್ಪ ಅಂತ. ಯಾಕಂದರೆ ಎಲ್ಲರೂ ದಿಗ್ಗಜರೇ ಇದ್ದರು ಅಲ್ಲಿ. ಹಾಗಾಗಿ ಬಟ್ ಅವರೇ ಧೈರ್ಯ ಕೊಡ್ತಾಯಿದ್ರು. ಸೊ ಒಂದು ಸಪೋರ್ಟ್ ಮಿಸ್ ಆಯ್ತು ಅಂದಷ್ಟೇ. 2 ವರ್ಷದಿಂದ ಅವರು ಅನಾರೋಗ್ಯ ಸರಿ ಇರಲಿಲ್ಲ. ಆ ಸಂದರ್ಭದಿಂದ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರೆ, ಅಥವಾ ನೀವು ಇತ್ತೀಚೆಗೆ ಯಾವತ್ತು ಮೀಟ್ ಮಾಡಿದ್ರಿ ಅವ್ರನ್ನ? ಕಾರ್ಯಕ್ರಮದಲ್ಲೇ ಸಿಕ್ಕಿದ್ರು. ಅಂದರೆ ಒಂದು ವರ್ಷಕ್ಕೆ ಹಿಂದೆ ಅನ್ಕೋತೀನಿ. ಇನ್ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಸಿಕ್ಕಿದ್ವಿ, ಮಾತಾಡಿದ್ವಿ. ಬಟ್ ವಿಷಯ ಗೊತ್ತಿತ್ತು. ಆದರೆ ಅವರು ಹೇಳಬೇಕಂದ್ರೆ ಒಂದು ಛಲಗಾತಿ. ಅವರು ಫೈಟ್ ಮಾಡಬೇಕಂತಲೇ ಇದ್ದರು. ಅವ್ರಿಗೆ ನಾವು ಅನುಕಂಪ ತೋರಿಸೋದಾಗಲಿ ಆ ಥರ ಅವರು ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಅದು ನಮಗೆ ಗೊತ್ತಿತ್ತು. ಯಾಕಂದರೆ ಸ್ನೇಹಿತರ ಮೇಲೆ ಅವ್ರ ಮನಸ್ಸು ಪರಿಸ್ಥಿತಿಗಳು ನಮಗೆ ಗೊತ್ತಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಅವ್ರನ್ನ ಯಾವತ್ತೂ ಡೈರೆಕ್ಟಾಗಿ ಕೇಳಿದವಳಲ್ಲ. ಅವ್ರಿಗೆ ವಿಚಾರಿಸ್ತಾ ಇದ್ದೆ ಅಷ್ಟೇ, ಹೇಗಿದ್ದೀರಾ ಏನು ಅಂತ. ಅಷ್ಟು ಬಿಟ್ಟು ಡೈರೆಕ್ಟಾಗಿ ಯಾವತ್ತೂ ನಾನು ಕೇಳ್ಕೊಳ್ಳಿ, ಅವ್ರಿಗೆ ಹರ್ಟ್ ಆಗಬಾರ್ದು ಅಂತ. ಬಟ್ ಅವ್ರ ಪತಿ ಹೇಳೋ ಹಾಗೆ ಇನ್ನೇನು ಬದುಕಿದರೆ ಒಂದು 6 ತಿಂಗಳು ಅನ್ನೋದು ಅದೆಷ್ಟೇ ಹೆಚ್ಚು. 2 ವರ್ಷ ಅವರು ಈ ಒಂದು ಕಾಯಿಲೆ ವಿರುದ್ಧ ಹೋರಾಡಿ ಛಲದಿಂದ ಬದುಕದಂಥವ್ರು. ಆ ಒಂದು ಇದ್ರ ಬಗ್ಗೆ ಹೇಳೋದು ಅದೇ ಛಲಗಾತಿ ಅಂತ ನಾನು ಹೇಳಿದೆ ನಿಮಗೆ. ಇಷ್ಟು ಬೇಗ ನಾವು ಕಳ್ಕೊತೀವಿ ಅಂತ ಖಂಡಿತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಯಾಕಂದರೆ ಈಗ ಮುಂದಿನ ವಾರ ನಾನು ಅವ್ರ ಮನೆಗೆ ಹೋಗಬೇಕಿತ್ತು. ಹೇಳಿದ್ರು, ಬಾ ನೀನು ಬರೀ ಫೋನಲ್ಲಿ ಮಾತಾಡೋದಲ್ಲ, ಎದುರಿಗೆ ಬಂದು ನಾನು ನೋಡು ಅಂತ. ಸೊ ಮುಂದಿನ ವಾರ ಸಿಗಬೇಕಿತ್ತು, ಎಲ್ಲ ನಗೋಣ ಒಂದು ಸ್ವಲ್ಪ, ತುಂಬ ದಿನ ಆಯಿತು ಅಂತ. ಅವ್ರು ತುಂಬ ಫುಡಿ, ಇಷ್ಟ ಅವ್ರಿಗೆ ತಿಂಡಿ ಎಲ್ಲ ಅಂದರೆ. ಸೊ ನಾನು ಅವರು ಕೂತ್ಕೊಂಡೆ, ತಿನ್ನೋಣ, ಇದು ಚೆನ್ನಾಗಿರುತ್ತೆ, ಇದು ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಈ ಥರ ತುಂಬ ಒಂದು ಮನೆಯಲ್ಲಿ ಕುಟುಂಬದವ್ರು ಹೇಗಿರ್ತಾಯಿದ್ರು ಆ ಥರ ಇರ್ತಿದ್ವಿ ನಾವು. ಸೊ ಒಂದು ಕುಟುಂಬದ ಒಂದು ಸದಸ್ಯರು ಕಳ್ಕೊಂಡಂಗೆ ಆಗ್ಬಿಟ್ಟಿದೆ ಅಷ್ಟೇ. ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೊಮ್ಮೆ ಅಪ್ಪಟ ಕನ್ನಡತಿ ಅಂತ ನಾನು ಯಾವಾಗಲೂ ಕನ್ನಡತಿ ಅಂತಲೇ ಕರಿತಾ ಇದ್ದಿದ್ದು ಅವ್ರನ್ನ. ಮತ್ತೆ ಹುಟ್ಟಲ್ಲ ಆ ಥರ. ಅದೊಂದು ಏನು ಹೇಳ್ತಾರೆ, ಒಂದು ದೇವ್ರು ಕೊಟ್ಟಂಥ ವರ ಕರ್ನಾಟಕಕ್ಕೆ ಅವರು. ನಮ್ಮ ಕನ್ನಡನ ಅವರು ಬಾಳಿಸ್ತಾಯಿದ್ರು, ಉಳಿಸ್ತಾಯಿದ್ರು. ಖುಷಿಯಾಗೆ ಕಳಿಸ್ಕೊಡ್ಬೇಕಷ್ಟೆ. ದುಃಖ ಆಗುತ್ತೆ, ಬಟ್ ಅವ್ರು ಯಾವಾಗಲೂ ನಗಿಸ್ತಾ ಇರಬೇಕು ಅಂತಲೇ ಇರ್ತಿದ್ರು. ದೇವ್ರು ಕೊಟ್ಟು ವರ ಅಂದ್ರೆ ಹೌದು, ಖಂಡಿತ. ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಈ ಡೈಲಾಗ್. ನಾನು ಅವ್ರನ್ನ ಕರಿತಾ ಇದ್ದಿದ್ದೆ ಒನ್ ಆ್ಯಂಡ್ ಓನ್ಲಿ ಅಂತ. ನಾನು ವರಲಕ್ಷ್ಮಿ ಅಂತಲೂ ಕರಿತಾರಲ್ಲ, ಅಪರ್ಣ ಅಂತಲೂ ಕರಿತಾರಲ್ಲ, ಏನು ರೀ ಒನ್ ಆ್ಯಂಡ್ ಓನ್ಲಿ ಅಂತ ಕರಿತಾ ಇದ್ದೆ ಅಷ್ಟೇ. ಹಾಡುಗಳು ಹಾಡಿಸ್ಕೊಡೋರು ತುಂಬ. ಕೆಲವು ಸಲ ನಾವು ಫ್ರೀ ಟೈಮ್ ಇರುವಾಗ ಈ ಹಾಡು ಹಾಡ್ರಿ, ಆ ಹಾಡು ಹಾಡ್ರಿ ಅಂತೆಲ್ಲ ಹಾಡಿಸ್ಕೊಡೋರು. ಇದಿಷ್ಟು ಅವರ ಆಪ್ತ ಸ್ನೇಹಿತೆ ಆದಂಥ ರೆಮೋ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.